ಇನ್ನು ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸುತ್ತೇವೆ. ಇನ್ನು ಗಾಯಗೊಂಡವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಲಾಗುತ್ತೆ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ರಂಗಪ್ಪ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಮೃತರಾಗಿದ್ದಾರೆ, ಅವರಿಗೆ 10 ಲಕ್ಷ ಕೊಡೋದಕ್ಕೆ ಹಾಗೂ ಗಾಯಾಳುಗಳಿಗೆ 5 ಲಕ್ಷ ಪರಿಹಾರ ಕೊಡೋದಕ್ಕೆ ನಾವು ಆಲ್ರೆಡಿ ಮಾಲೀಕರ ಜೊತೆ ಮಾತುಕತೆ ಮಾಡಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಇಲ್ಲ ಓವರ್ ಆಲ್ ಒಬ್ಬೊಬ್ಬ ತಲಾ 10 ಲಕ್ಷ. ಸರ್, ಶಾಶ್ವತವಾಗಿ ಊನ ಆಗಿರುವಂಥದ್ದು ಕೂಡ ಇದ್ದರೆ ಅವ್ರಿಗೆ ಯಾವ ರೀತಿಯಾಗಿ ಪರಿಹಾರ ಕಲ್ಪಿಸ್ತೀರಿ? ಕೇವಲ 5 ಲಕ್ಷ ಕೊಟ್ಟು ಕೈ ತುಳ್ಕೊಬಿಡೋದಾ ಹೇಗೆ ಅಂತ? ಅದು ನೋಡೋಣ. ಅದು ನೋಡಿಕೊಂಡು ಅವ್ರದ್ದು ಪರಿಸ್ಥಿತಿಗೆ ನೋಡಿಕೊಂಡು ಅವರ ಜೀವನಕ್ಕೆ ಏನೋ ಹಾನಿ ಆಗಿದೆಯೋ ಅವ್ರ ಮುಂದೆ ಜೀವನ ಯಾವ ರೀತಿ ಸುಖವಾಗಿ ಅವ್ರು ಕಟ್ಕೋಬೋದು ಆ ರೀತಿಗೆ ನಾವು ಅನುಕೂಲ ಮಾಡೋ ರೀತಿ ಮಾಡ್ತೀವಿ. ಈ ದುರ್ಘಟನೆಯಿಂದ ನಾವು ಕಾರ್ಮಿಕರ ಜೀವನಕ್ಕೆ ಹಾನಿ ಆಗದ ರೀತಿ ಸುರಕ್ಷಿತವಾದ ಮಾರ್ಗಗಳನ್ನು ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಅನುಸರಿಸಬೇಕು, ಬಫರ್ ಝೋನ್ ಬಿಡಬೇಕು, ಆಮೇಲೆ ಕಾರ್ಮಿಕರು ಕೆಲಸ ಮಾಡಬೇಕು, ಏನೆಲ್ಲ ಸೇಫ್ಟಿ ಅವ್ರ ಉಪಕರಣಗಳನ್ನು ಧರಿಸಬೇಕು, ಅದನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋ ರೀತಿ ಕ್ರಮ ವಹಿಸ್ತೀವಿ. ಸ್ಟಾಪ್ ಮಾಡ್ತೀವಿ. ಎಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕ್ವಾರಿಗಳು ಸ್ಟಾಪ್ ಎಲ್ಲ ಮಾಡ್ತೀವಿ. ಎಷ್ಟು ಬರ್ತಾವೆ ಸರ್ ಸುತ್ತಮುತ್ತ? ಎಷ್ಟು ನಡೀತಾವೆ ಸರ್? 55 ಕ್ವಾರಿಗಳು ನಡೀತಾ ಇದೆ. ಸೊ ಯಾರು ಕೂಡ ಈಗ ಇಮಿಡಿಯೇಟಾಗಿ ಎಲ್ಲ ತಾತ್ಕಾಲಿಕ ನಿಲ್ಲಿಸಿ ಎಲ್ಲರೂ ಸುರಕ್ಷಿತವಾದ